24ನೇ ತಾರೀಕು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಹಾಗೆ ಮಂಗಳವಾರ ಸಾಯಂಕಾಲ ಶಿವ ಪಾರ್ವತಿ ಕಲ್ಯಾಣೋತ್ಸವ ಇದೆ. ಹಾಗಾಗಿ ತಿಂಡಿ ತಟ್ಟೆ ಇಡಬೇಕಾದ್ರೆ ಇದನ್ನು ಇಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ. ನೋಡಿ, ಪರವಾಗಿಲ್ಲ, ಇರೋದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಯಾಕೆಂದರೆ ನಾನು ಗುರುಗಳಿಗೆ ಹೇಳಿದ್ದೆ ನಾನು ಇದನ್ನು ರೆಡಿ ಮಾಡ್ತೀನಿ ಅಂತ. ಹಾಗಾಗಿ ನನಗೆ ಖುಷಿ ಆಗ್ತಾ ಇದೆ. 25ನೇ ತಾರೀಕು ಗುರುವಾರ ಕೋದಂಡರಾಮ ಸ್ವಾಮಿ ಟೆಂಪಲ್ ವಿಜಯನಗರದಲ್ಲಿ ರಾಮ ಕಲ್ಯಾಣ ನಡೀತಾ ಇದೆ. ಹಾಗಾಗಿ ರಾಮ ಕಲ್ಯಾಣದ ಹೆಸರಾಕಿ ನಾನು ಈಗ ರಾಮ ಸೀತಾ ಕಲ್ಯಾಣದ ಹೆಸರಾಕಿ ಚಕ್ಲಿಗೆ ಅರೇಂಜ್ ಮಾಡಿದ್ದೀನಿ. ನನಗೆ ಖುಷಿ ಆಗ್ತಾಯಿದೆ ಕಲ್ಯಾಣೋತ್ಸವಕ್ಕೆ ಈ ಹೆಸರನ್ನು ಬರೆದಿರೋದು. ಹಾಗಾಗಿ ಎಲ್ಲರೂ ಬನ್ನಿ, ಈ ಕುಂಭಾಭಿಷೇಕ ನಡೀತಾ ಇದೆ. ಹಾಗಾಗಿ ಇದು ದೊಡ್ಡ ಬ್ರಹ್ಮೋತ್ಸವ ಆಗಿರೋದ್ರಿಂದ ಎಲ್ಲರೂ ಬಂದು ಆಶೀರ್ವಾದ ಪಡೀರಿ. ನೋಡಿ ಶ್ರೀರಾಮ ಮಂದಿರದಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಅಲ್ಲಿ 5 ದಿನ 5 ದೇವರುಗಳಿಗೆ ಕುಂಭಾಭಿಷೇಕ ಮಾಡ್ತಾರೆ. ಇದು 7 ದಿನ ನಡೀತಾ ಇರ್ತಕ್ಕಂಥ ಕುಂಭಾಭಿಷೇಕ ವಿಜಯನಗರದಲ್ಲಿ. ಹಾಗಾಗಿ ನಾನು ಶ್ರೀವಲ್ಲಿ ಸುಬ್ರಹ್ಮಣ್ಯ ಅಂತ ಬರೆದು ಕಲ್ಯಾಣೋತ್ಸವಕ್ಕೋಸ್ಕರ ಇದನ್ನು ರೆಡಿ ಮಾಡಿದ್ದೀನಿ. ಇದು ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಭಕ್ತಾದಿಗಳು ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿ. ಆಮೇಲೆ ಶನಿವಾರ ಭಾನುವಾರ ಉಯ್ಯಾಲೋತ್ಸವ ಶಯನೋತ್ಸವ ಇದೆ. ಯಾರೂ ಮಿಸ್ ಮಾಡ್ಕೋಬೇಡಿ, ಭಾಳ ಚೆನ್ನಾಗಿ ನಡೀತಾ ಇದೆ. ಇದು ಬ್ರಹ್ಮೋತ್ಸವ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ರಾಮ ಮಂದಿರದಲ್ಲಿ. ನೋಡಿ, ಶ್ರೀವಲ್ಲಿ ದೇವಸೇನ ಕಲ್ಯಾಣೋತ್ಸವ ನಡೀತಾ ಇದೆ ಶ್ರೀರಾಮ ಟೆಂಪಲಲ್ಲಿ. ಹಾಗಾಗಿ ನಾನು